ಆರೋಗ್ಯ ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಮಂಜು ಪ್ರಸಾದ್ MK. ಇವರು ಇಂಡೋ US ಕಂಪನಿಯಲ್ಲಿ ಮೆಡಿಕಲ್ ಡೈರೆಕ್ಟರ್ ಆಗಿ ಕೆಲಸ ಮಾಡೋದ್ರ ಜೊತೆಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋಚ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇವರ ವಿಶೇಷತೆ ಏನು ಅಂತಂದ್ರೆ, ಈ ಸಂಶೋಧನೆ ಅಂದ್ರೆ ಅತ್ಯಂತ ಪುರಾತನವಾದಂತಹ ನಮ್ಮ ಆಯುರ್ವೇದಿಕ್ ನಲ್ಲಿರುವಂತಹ ಇವತ್ತಿನ ತಂತ್ರಜ್ಞಾನ ಜೊತೆಗೆ ಜೋಡಿಸಿ ನಮಗೆ ಏನ್ ಕೊಡ್ಬೋದು ಅಂತ ಅವರು ಸದಾ ಒಂದು ಸಂಶೋಧನೆ ಮಾಡ್ತಾ ಇರ್ತಾರೆ. ನಾವು ಮಕ್ಕಳಿದ್ದಾಗ ನಾಡಿ ಪರೀಕ್ಷಾ ಅಂತ ಕೂಕೊಂಡು ಬರ್ತಾ ಇದ್ರು ವೈದ್ಯರು. ಅದು ಈಗ ಎಲ್ಲೋ ಮರ್ತ್ ಹೋಗ್ಬಿಟ್ಟಿತ್ತು. ಈಗ ಅವರು ಈ ಸಹಜ ನಾಡಿ ಪರೀಕ್ಷಾ ಯಂತ್ರವನ್ನ ಪ್ರಾರಂಭ ಮಾಡ್ಬಿಟ್ಟು ಯಂತ್ರದ ಮುಖಾಂತರ ಥ್ರೂ ದ ಮೆಷಿನ್ ಪಲ್ಸ್ ನೋಡೋದನ್ನ ಕೂಡ ಕಂಡುಹಿಡಿದಿದ್ದಾರೆ. ಮತ್ತೆ ಪಥ್ಯ ಅಪಥ್ಯ ಅದರ ಬಗ್ಗೆ ಅವರು ತಮ್ಮ ಒಂದು ಇದನ್ನು ಕೂಡ ಪುಸ್ತಕಗಳನ್ನ ಕೃತಿಯನ್ನು ಕೂಡ ಬರೆದಿದ್ದಾರೆ. ಹಾಗಾಗಿ ಬನ್ನಿ, ಇವತ್ತು ಅವರು ನಮಗೆ ಈ ಆಯುರ್ವೇದ ಅಂದ್ರೆ ಏನು, ಹೇಗೆ ಬಂತು, ಅದರ ಮಹತ್ವ ಏನು, ನಾವು ಪಾಶ್ಚಾತ್ಯರ ಅಲೋಪತಿಯಿಂದ ಹಿಡ್ಕೊಂಡು ಇವತ್ತಿಗೆ ಆಯುರ್ವೇದವನ್ನ ನೆಗ್ಲೆಕ್ಟ್ ಮಾಡ್ತಾ ಇದೀವ, ಎರಡರಲ್ಲೂ ಏನಿದೆ ಅಂತ ತಿಳಿಸ್ಕೊಡಕ್ ಬಂದಿದ್ದಾರೆ. ಸ್ವಾಗತ ಮಂಜು ಅವರೇ, ನಮಸ್ಕಾರ. ಎಲ್ರು ಆಯುರ್ವೇದ ಅಂತಂದ್ರೆ ಬಾದರಾಯಣ ಕಾಲದ್ದು ಹಳೇದು, ಏನೋ ನಾಟಿ ಔಷಧಿ ಏನೋ ಕೊಡ್ತಾರೆ ಅನ್ನೋ ಕಲ್ಪನೆಯಲ್ಲಿದ್ದಾರೆ. ಆದ್ರೆ ಒಂದು ಕಾಲಕ್ಕೆ ಬ್ರಿಟಿಷರು ನಮ್ಮ ದೇಶಕ್ಕೆ ಬರೋ ಮೊದಲು ಎಷ್ಟರ ಮಟ್ಟಿಗೆ ಅಡ್ವಾನ್ಸ್ ಆಗಿತ್ತು ನಮ್ಮ ಆಯುರ್ವೇದ ಅಂತಂದ್ರೆ ಎಷ್ಟೋ ಜನರಿಗೆ ಅದ್ರ ಕಲ್ಪನೆನೇ ಇಲ್ಲ. ಆಯುರ್ವೇದ ತಗೊಳ್ತಾರೆ. ಅಷ್ಟೇ ಅಲ್ಲ, 12 ಜ್ಯೋತಿರ್ಲಿಂಗದಲ್ಲಿ ಒಂದು ಜ್ಯೋತಿರ್ಲಿಂಗ ಅಂತಂದ್ರೆ ಅದು ವೈದ್ಯನಾಥೇಶ್ವರ. ಸ್ವತಃ ಶಿವನೇ ವೈದ್ಯನಾಥನಾಗ್ಬಿಟ್ಟು ಜಗತ್ತಿಗೆ ಆರೋಗ್ಯದ ಕಲ್ಪನೆ ಬಗ್ಗೆ ಹೇಳಿಕೊಟ್ಟು, ಅದು ಯೋಗ ಧ್ಯಾನವನ್ನ, ಶಿವ ಅಷ್ಟಾಂಗ ಯೋಗವನ್ನ ತನ್ನ ಹೆಂಡತಿ ಪಾರ್ವತಿಗೆ ಹೇಳ್ಕೊಟ್ಟು ಅವಳ ಸ್ಮೃತಿ ಬರೋ ಹಾಗೆ ಮಾಡಿದಂಥದ್ದು. ಹಾಗಾಗಿ ಅಂಥದ್ದನ್ನ ನಾವು ಹಳೆದು ಅಂತ ಬಿಡಕ್ಕಾಗತ್ತಾ, ಅಥವಾ ಹಳೆ ಬೇರೆಗೆ ನಾವು ಹೊಸ ಚಿಗುರನ್ನ ಸೇರಿಸ್ಬೋದಾ? ದಯವಿಟ್ಟು ತಿಳಿಸ್ಕೊಡಿ. ಖಂಡಿತ ಮ್ಯಾಮ್. ನೀವು ಹೇಳಿದಾಗೆ ಆಯುರ್ವೇದಕ್ಕೆ ಪಂಚಮ ವೇದ ಅಂತ ಸ್ಥಾನ ಇದೆ. ಸೊ ಸಾಮಾನ್ಯವಾಗಿ ರೂಢಿಲಿ ನೀವು ಹೇಳಿದಾಗೆ ಆಯುರ್ವೇದ ನೀವು ಹೇಳಿದ್ವಿ ಬಿಫೋರ್ ಬ್ರಿಟಿಷ್ ಕಾಲ ಇದ್ದಾಗ ಹೇಗಿತ್ತು, ಇವಾಗ ಹೇಗಾಗ್ತಿದೆ. ಬಟ್ ಬ್ಯಾಕ್ ಟು ದ ಫೀಲ್ಡ್ ಅನ್ನಾಗಿ ಈಗ ಮತ್ತೆ ಆಯುರ್ವೇದ ಬಗ್ಗೆ ಜನಕ್ಕೆ ಒಲವು ಮೂಡ್ತಿದೆ. ಇನ್ನೊಂದೇನ, ಆಯುರ್ವೇದ ಬಗ್ಗೆ ನಾನು ತುಂಬಾ ಸಿಂಪಲ್ ಆಗಿ, ನನ್ನ ಕತೆ ಹೇಳಲ್ಲ, ಪಾಠ ತರ ಹೇಳಲ್ಲ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಮೇಡಮ್, ಆಯುರ್ವೇದ ಅನ್ನೋದು ನಾಟಿ ವೈದ್ಯರ ಶಾಸ್ತ್ರ ಅಲ್ಲ, ಇಲ್ಲ ಪಾರಂಪರಿಕವಾಗಿ ಬಂದಿದ್ದು ಅಲ್ಲ. ಅದು ಬೇರೆ ಬೇರೆ ಪದ್ಧತಿ ಇದೆ. ಅಂದ್ರೆ ಆಯುರ್ವೇದ ಉಲ್ಲೇಖವಾಗಿರೋ ಗ್ರಂಥ ಸಾವಿರಾರು ವರ್ಷದ ಹಿಂದೆ ಆಚಾರ್ಯರು ಆಗ ಸಂಸ್ಕೃತ ಭಾಷೆಯಲ್ಲಿ, ನಿಮ್ಗೆಲ್ಲರಿಗೂ ಗೊತ್ತು, ಭಾರತ ಅಂದ್ರೆ ಜ್ಞಾನಕೋಶ. ಭಾರತ ಇಡೀ ವಿಶ್ವಕ್ಕೆ ಜ್ಞಾನಕೋಶ. ವೈದ್ಯಕೀಯ ಪದ್ಧತಿಯಲ್ಲೂ ಕೂಡ ಇಡೀ ವಿಶ್ವಕ್ಕೆ ಸಾರಿದ ದೇಶ ಯಾವ್ದಂದ್ರೆ ಆಯುರ್ವೇದ. ಸೊ ಆ ಸಾವಿರಾರು ವರ್ಷಗಳಿಂದಾನೇ ಆಚಾರ್ಯರಾದ ಚರಕರು, ಸುಶ್ರುತರು, ವಾಗ್ಭಟರು, ಅಗ್ನಿವೇಶರು ಅಂತೀವಿ, ಯಾರು ತನಗೆ ಇಟ್ಕೊಂಡಿಲ್ಲ, ಯಾರು ಅವ್ರಿಗೆ ಪೇಟೆಂಟ್ ಮಾಡ್ಕೊಂಡೇ ಇಲ್ಲ, ನಂದು ಮೆಡಿಸಿನ್ಸ್, ನಂದು ಬುಕ್ಸ್ ಅಂತ. ಖಂಡಿತ ಅವ್ರ ಹೆಸರು ಇಲ್ಲ. ಯೂಶಲಿ ಚರಕ ಸಂಹಿತೆ ಅಂತ ಒಂದಿದೆ. ಚರಕ ಸಂಹಿತೆ ಅನ್ನೋದು ಆಕ್ಚುಲಿ ಗ್ರಂಥಕಾರರು ಸ್ಟೂಡೆಂಟ್, ಟೀಚರ್ದು ಸ್ಟೂಡೆಂಟ್ ಚರಕ ಅಂತ, ಟೀಚರು ಅಗ್ನಿವೇಶ ಅಂತ, ಬುಕ್ಗೆ ಚರಕ ಸಂಹಿತ. ಸೊ ಟೀಚರ್ ಕೂಡ ಅವ್ರ ಹೆಸರು ಇಟ್ಕೊಂಡಿಲ್ಲ, ಅಗ್ನಿವೇಶ ಸಂಹಿತ ಅಂತ ಬಂದಿಲ್ಲ. ಆಯುರ್ವೇದ ಚರಕ ಸಂಹಿತ ಸ್ಟೂಡೆಂಟ್ ನೇಮ್ ಇಟ್ಟಿರೋದು. ಆಯುರ್ವೇದ ಉಲ್ಲೇಖ ಆಗಿರೋದು ಅಂತ. ಸಾವಿರಾರು ವರ್ಷ ಹಿಂದೆನೆ ಆ ಸಮಾಜದ ಪೀಡುಗಳು, ಸಮಾಜದ ಆರೋಗ್ಯದ ಕಲ್ಪನೆಯಿಂದ ಉದ್ಭವ ಆಗಿರೋದ್ರೆ ಆ ಕಾಲದಲ್ಲಿ ನಮ್ಮ ಆಚಾರ್ಯ ರಿಸರ್ಚ್ ಮಾಡಿ ಎಲ್ಲ ಡಾಕ್ಯುಮೆಂಟ್ ಮಾಡಿರೋ ಒಂದು ಗ್ರಂಥನೇ ಆಯುರ್ವೇದ. ಇನ್ನೊಂದು, ಆಯುರ್ವೇದ ಮೂಲ ಉದ್ದೇಶ ಯಾಕೆ ಬಂತು ಅಂತ ಆ ಕಾಲ ಹೇಳ್ಬೇಕಾದ್ರೆ ಎಲ್ಲ ಚೆನ್ನಾಗಿದ್ರಲ್ವಾ, ಯಾಕೆ ಅವಶ್ಯಕತೆ ಇತ್ತು? ಆ ಕಾಲದಲ್ಲಿ NCD, ನಾನ್ ಕಮ್ಯುನಿಕಬಲ್ ಡಿಸೀಸ್ ಇರ್ಲಿಲ್ಲ? ಖಂಡಿತ ಇಲ್ಲ. ಸಾವಿರಾರು ವರ್ಷಗಳಿಂದನೂ ಕೂಡ ಇತ್ತು. ಸಾವಿರಾರು ವರ್ಷಗಳಿಂದ ಒಬೆಸಿಟಿ ಇತ್ತು, ಸಾವಿರಾರು ವರ್ಷಗಳಿಂದ TBನೂ ಇತ್ತು, ಎಲ್ಲಾ ಕಾಯಿಲೆಗಳ ಇತ್ತು. ಅದೇ ನಮ್ಗೆ ಏನಂತೀವಿ ನಾವು, ನಂಬರ್ಸ್ ಕಡಿಮೆ ಇತ್ತು. ಹಾಗಾಗಿ ಆಯುರ್ವೇದ ಉದ್ದೇಶ ಬಂದಿದ್ದೆ ನಮ್ಗೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣ, ಆತುರಸ್ಯ ವಿಕಾರ ಪ್ರಶಮನ ಅಂತೀವಿ. ಎರಡು ಮೂಲ ಉದ್ದೇಶ. ನಾನ್ ನಿಮ್ಮ ಭಾಷಣಗಳಲ್ಲಿ, ನಿಮ್ಮ ಮಾತುಗಳಲ್ಲಿ ಸದಾ ಕೇಳಿಸಿ ಸ್ವಸ್ಥ ಅಂದ್ರೆ ಯಾರು ಅಂತ ತುಂಬಾ ಅದ್ಭುತವಾಗಿ ಹೇಳ್ತೀರಾ. ಇನ್ನೊಂದು ಮೂಲ ಆಯುರ್ವೇದ ಉದ್ದೇಶ, ನಾನು ಸ್ವಸ್ಥನಾಗಿ ಇಟ್ಕೋಬೇಕು. ಸೊ ಪ್ರಿವೆಂಟಿವ್ ಆಸ್ಪೆಕ್ಟ್ಸ್ ಮೇನ್ ಪ್ರಿನ್ಸಿಪಲ್ ಆಫ್ ಆಯುರ್ವೇದ. ಪ್ರಿವೆಂಟಿವ್ ಅಂಡ್ ಕ್ಯೂರೇಟಿವ್ ಬಂದಾಗ ಫಸ್ಟ್ ನೀನ್ ಸ್ವಸ್ಥ ಇದ್ಯಾ, ಆರೋಗ್ಯ ಇದ್ಯಾ, ಬಟ್
ಆದ್ರೆ ನಿನ್ ಎಲ್ಲಾ ಕಾಲದ ಆರೋಗ್ಯವಾಗಿರಕ್ ಆಗಲ್ಲ. ಯಾಕಂದ್ರೆ ಭಾಷೆ ಚೇಂಜ್ ಆಗುತ್ತೆ, ಆಹಾರ ಚೇಂಜ್ ಆಗುತ್ತೆ, ವಿಹಾರ ಚೇಂಜ್ ಆಗುತ್ತೆ, ಋತು ಚೇಂಜ್ ಆಗುತ್ತೆ. ಆ ಋತು ಹೌದು. ಅನುಗುಣವಾಗಿ ಹೇಗೆ ಇರ್ಬೇಕು, ಆಹಾರಕ್ಕಾಗಿ ಹೇಗೆ ಸೇವಿಸ್ಬೇಕು, ಆ ಮುಖಾಂತರ ನಿನ್ನ ಆರೋಗ್ಯವನ್ನ ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದ ಹ್ಮ್. ತಿಳಿಸ್ಕೊಳ್ಳೋದೇ ಆಯುರ್ವೇದ ಶಾಸ್ತ್ರ. ಅಲ್ಲಿಗೆ ನಿಲ್ಲುತ್ತಾ? ಖಂಡಿತ ಇಲ್ಲ. ನೆಕ್ಸ್ಟ್ ಇಲ್ಲ. ಆತುರಸ್ಯ ವಿಕಾರ ಪ್ರಶಮನ. ಆತುರ ಅಂದ್ರೆ ಪೇಷಂಟ್, ಸರ್ ಹ್ಮ್. ಕ್ಯೂರಿಟಿವ್ ಆಸ್ಪೆಕ್ಟ್ ಬರುತ್ತೆ. ನೀವು ಹಾ. ಚೆನ್ನಾಗಿದ್ರೆ ಆಯುರ್ವೇದ ಅಂದ್ರೆ ಬರೀ ಚಿಕಿತ್ಸಾ ಪದ್ಧತಿ ಅಲ್ಲ, ಆಯು ಆಯು ಜ್ಞಾನೇನ ಐತಿ ಆಯುರ್ವೇದ. ಹ್ಮ್. ಆಯಸ್ಸು ಇಲ್ಲ, ಆರೋಗ್ಯದ ಬಗ್ಗೆ ಯಾವುದು ಜ್ಞಾನ ಕೊಡುತ್ತೆ ಅದು ಆಯುರ್ವೇದ ಹ್ಮ್. ಶಾಸ್ತ್ರ. ಓ. ಸಂಕ್ಷಿಪ್ತವಾಗಿ ಹೇಳ್ಬೋದು ಮೇಡಮ್, ಇದು ಹ್ಮ್. ಪ್ರಿವೆಂಟಿವ್ ಆಸ್ ವೆಲ್ ಕ್ಯೂರಿಟಿವ್. ಹ್ಮ್. ಆದ್ರೆ ಎಷ್ಟೋ ಜನ ಏನ್ ಅನ್ಕೊಳ್ತಾರೆ ಅಂದ್ರೆ ಅಲೋಪತಿಗೆ ಹೋದ್ರೆ ತಕ್ಷಣಕ್ಕೆ ಆಪರೇಷನ್ ಮಾಡ್ತಾರೆ, ತಕ್ಷಣಕ್ಕೆ ಮಾತ್ರೆ ಕೊಡ್ತಾರೆ, ಇಂಜೆಕ್ಷನ್ ಕೊಡ್ತಾರೆ, ಜ್ವರ ಕಡಿಮೆ ಆಗಿ ಹೋಗ್ಬಿಡುತ್ತೆ. ಆದ್ರೆ ಆಯುರ್ವೇದಕ್ಕೆ ಹೋದ್ರೆ ನಿಧಾನ ಅಂತಾರೆ. ಇದು ಮಿತ್ತ ಅಥವಾ ಸತ್ಯನಾ ಅಂತ? ಇಲ್ಲ, ಖಂಡಿತ ಮ್ಯಾಮ್, ಇದು ಮಿತ್ತು ಕೂಡ ಹೌದು. ಅದು ರೂಢಿ ಅಂತೀವಿ ನಾವು. ರೂಢಿಲಿ ನಾವು ಸುಮಾರು ನಮ್ಮ ಬರೋ ಪೇಷಂಟ್ ಅದೇ ಕೇಳ್ತೀವಿ, ಸರ್ ಹ್ಮ್. ಆಯುರ್ವೇದ ಸ್ಲೋ ಅಲ್ಲ. ಖಂಡಿತ ಇಲ್ಲ. ಹ್ಮ್. ಯಾವುದೇ ಹ್ಮ್. ಕಾಯಿಲೆಗೂ ಅದಕ್ಕೆ ಒಂದು ಹ್ಮ್. ಕ್ರಮೇಣ ಕಾಲಾವಧಿ ಇರ್ತದೆ. ನೀವು ಹ್ಮ್. ಯಾವ ಕಾಲಾವಧಿಯಲ್ಲಿ ಒಬ್ಬ ರೋಗಿ ವೈದ್ಯನ ಕಾಣ್ತಾರೆ, ಹ್ಮ್. ಎಷ್ಟು ಕಾಲ, ಎಷ್ಟು ದೀರ್ಘವಾಗಿ ರೋಗಾವಸ್ಥೆ ಹೌದು, ಇರುತ್ತೆ, ಹೌದು. ಅಷ್ಟೇ ಅಂದ್ರೆ ದೀರ್ಘವಾಗಿ ಚಿಕಿತ್ಸಾವಸ್ಥೆ ಇರುತ್ತೆ. ಸಮಯಕ್ಕೆ ಸರಿಯಾಗಿ ಹೋದ್ರೆ ತಕ್ಷಣಕ್ಕೆ ಗುಣ ಆಗತ್ತೆ. ತುಂಬಾ ಗುಣ ಕಾಯಿಲೆ ಆಗುತ್ತೆ. ಬಲತ್ ಬಿಟ್ಟು ಮ- ಎಲ್ಲಾ ಡಾಕ್ಟರ್ ಹತ್ರ ಹೋಗಿ ಏನೂ ಆಗದೆ ಇದ್ದಾಗ ಆಮೇಲೆ ಆಯುರ್ವೇದಕ್ಕೆ ಮನೆಗ್ ಬಂದ್ರೆ ಬಂದಾಗ ಅದು ಹೌದು, ಆಯುರ್ವೇದಕ್ಕೆ ಅವಾಗ ನಾವು ಬ್ಲೇಮ್ ಖಂಡಿತ ಮಾಡಕ್ ಆಗೋದಿಲ್ಲ. ಹೌದು, ಹೌದು, ಹೌದು. ಅದು ಒಂದು. ಹೌದು. ಎರಡನೇದು ಇನ್ನೊಂದೇನಂದ್ರೆ ಆಯುರ್ವೇದದಲ್ಲಿ ಕ್ಷಣಿಕ ಚಿಕಿತ್ಸೆ ಕೊಡೋದಿಲ್ಲ ನಾವು. ಕ್ಷಣಿಕ ಹ್ಮ್. ಚಿಕಿತ್ಸೆಗೆ ಜಾಸ್ತಿ ಒತ್ತು ಕೊಡಲ್ಲ. ಅದು ಕೂಡ ಇದೆ, ಹ್ಮ್. ಆತ್ಯಾಯಿಕ ಚಿಕಿತ್ಸೆ ಅಂತೀವಿ, ಎಮರ್ಜೆನ್ಸಿ ಹ್ಮ್. ಟ್ರೀಟ್ಮೆಂಟ್ ಅಂತೀವಿ. ಆದ್ರೆ ಅಷ್ಟು ಒತ್ತು ಕೊಡೋದಿಲ್ಲ. ನಾವೇನು ಮೂಲ ಸಹ, ಯಾವ ಕಾಯಿಲೆಗೆ, ಎಲ್ಲ ಕಾಯಿಲೆದ ಮೂಲ ಸಹ ನಾವು ಹುಡುಕ್ತಿವಿ. ಅಂದ್ರೆ ಮೂಲ ಅಂದ್ರೆ ಏನು? ಆಹಾರ ಹ್ಮ್. ಪದ್ಧತಿ ಹ್ಮ್. ಹೇಗಿದೆ, ಹ್ಮ್. ನಿಮ್ಮ ವಿಹಾರ ಪದ್ಧತಿ ಹೇಗಿದೆ, ಕಾಯಿಲೆ ಯಾವ ಕಾರಣಕ್ಕೆ ಬಂತು, ಆ ಕಾರಣ ಕಂಡಿಡಿದು ಸರಿ ಮಾಡೋದ್ರಿಂದ ಪುನರಾವರ್ತಿ ಆಗಲ್ಲ ಕಾಯಿಲೆ. ಹ್ಮ್. ಈ ಹ್ಮ್. ಕಡೆ ನಾವು ಹ್ಮ್. ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀವಿ, ಈ ಕಡೆ ನಾವು ಒಬೆಸಿಟಿ ಪೇಷಂಟ್ಗೆ, ಆ ಕಡೆ ಹಾ. ಅವರು ಜಂಕ್ಸ್ ಫುಡ್ ತಿನ್ಸ್ತಾ ಇದ್ರೆ ಏನು ಮಾಡೋದಕ್ಕಾಗೋದಿಲ್ಲ. ಸೊ ಹೌದು, ಹೌದು. ಹಾಗಾಗಿ ಮೂಲ ಸರಿ ಮಾಡೋದ್ರಿಂದ ನಾವು ಮೂಲ ಕಂಡಿಡಿದ್ವಿ. ನಾವು ನೋವು ಅಂತ ಬಂದ ತಕ್ಷಣ ನೋವನ್ ಮಾತ್ರ ಹಾಕೋದಿಲ್ಲ. ಯಾಕೆ ಬಂತು, ಯಾವ ಕಾರಣಕ್ಕೆ ಬಂತು, ಧಾತು ಶೋಷ ಆಯ್ತಾ, ಇಲ್ಲ ಬೇರೆ ದೋಷ, ಶಾರೀರಿಕ ದೋಷಗಳು, ಮಾನಸಿಕ ದೋಷಗಳಿಂದ ಸ್ಟ್ರೆಸ್ ಇನ್ವಾಲ್ವ್ ಇದೆಯಾ ನೋಡ್ಕೊಂಡು ನಾವು ಯಾವಾಗ ಅದನ್ನ ಕಾನ್ಸಂಟ್ರೇಟ್ ಮಾಡ್ತೀವಿ ಮೂಲದ ಬಗ್ಗೆ. ಹಾಗಾಗಿ ಸಾಮಾನ್ಯವಾಗಿ ರೂಢಿಲಿ ಎಲ್ಲ ಗೆ ಸ್ಲೋ ಅಂತ ಇದೆ. ಖಂಡಿತ ಆಯುರ್ವೇದ ಸ್ಲೋ ಇಲ್ಲ. ಒಂದೇ ಹ್ಮ್. ವೇಳ್ದಂಗೆ ರೋಗಾವಸ್ಥೆ ಮತ್ತೆ ಹ್ಮ್. ಮೂಲ ಹುಡ್ಕೋದ್ರಿಂದ ನಿಮ್ಗೆ ಆತರ ಅನ್ಸುತ್ತೆ ಹೊರತು ಯಾವ ಕಾರಣಕ್ಕೂ ಸ್ಲೋ ಇಲ್ಲ. ಹ್ಮ್. ಹ್ಮ್. ಆಮೇಲೆ ಇನ್ನೊಂದು ಕಡೆಗೆ ಕೆಲವ್ರು ಏನಂತಾರೆ, ಅಲೋಪತಿಕ್ ಔಷಧಿಗಳಿಗೆ ಸೈಡ್ ಇಫೆಕ್ಟು, ಯಾಕಂದ್ರೆ ಕೆಮಿಕಲ್ಸ್ ಅದು ಅದು ಬಹಳ ಸೈಡ್ ಇಫೆಕ್ಟ್ ಆಗುತ್ತೆ. ಆಯುರ್ವೇದಿಕ್ ಇಲ್ಲ ಅಂತ ಅನ್ನೋರು ಒಂದು ಗುಂಪಿದ್ದಾರೆ. ಇನ್ನೊಂದು ಗುಂಪಿನವ್ರು ಏನಂತಾರೆ, ಆಯುರ್ವೇದದಲ್ಲಿ ಈ ಲೆಡ್ಡು ಮತ್ತೆ ಇಂಥದನ್ನೆಲ್ಲ ಸೇರಿಸಿರ್ತಾರೆ, ಅದು ಕಿಡ್ನಿ ಡ್ಯಾಮೇಜ್ ಆಗುತ್ತೆ, ಅದನ್ನ ತಗೊಳ್ಬಾರ್ದು ಅಂತ ಅನ್ನೋ ಗುಂಪುನೂ ಇದೆ. ಸೊ ಹಾಗಾಗಿ ಈ ಮೂರು ಗುಂಪುಗಳಲ್ಲಿ ಸತ್ಯ ಯಾವುದು ಅಂತ ದಯವಿಟ್ಟು ಹೇಳಿ ನಮ್ಗೆ. ಆಯುರ್ವೇದ ವೈದ್ಯನಾಗಿ ಮೇಡಮ್ ಇದು ಮೇನು ನಾನು ತಿಳಿಸ್ಕೊಬೇಕಾಗಿರೋದು. ಯಾವ ಏನಂತಾರೆ ಸಿಸ್ಟಮ್ ಆಫ್ ಮೆಡಿಸಿನ್ಸ್ ಇರ್ಲಿ, ನೀವು ಆಹಾರ ಆಗ್ಲಿ ಸೈಡ್ ಎಫೆಕ್ಟ್ ಇಲ್ಲದ ಮೆಡಿಸಿನ್ಸ್ ಇಲ್ಲ ಮೇಡಮ್. ಇಟ್ಸ್ ನಾಟ್ ಟ್ರೂ. ಐ ಅಕ್ಸೆಪ್ಟ್ ಆಯುರ್ವೇದ ಮೆಡಿಸಿನ್ಸ್ ಸೈಡ್ ಎಫೆಕ್ಟ್ ಇಲ್ಲ ಅಂತ. ಯಾವುದೇ ವಸ್ತು ಆಗ್ಲಿ, ಆಹಾರನ ಆಗ್ಲಿ, ನೀವು ಅವಶ್ಯಕ್ಕಿಂತ ಜಾಸ್ತಿ ತಗೊಂಡಾಗ ಸೈಡ್ ಎಫೆಕ್ಟ್ ಆಗೇ ಹ್ಮ್. ಆಗುತ್ತೆ. ಸೊ ಆಯುರ್ವೇದ ಹೌದು. ಔಷಧಿ ಕೂಡ ಬರುತ್ತಲ್ಲ. ಸೊ ಹ್ಮ್. ಯಾರೇ ಕೂಡ ಆಯುರ್ವೇದ ಔಷಧಿಗಳನ್ನ ವೈದ್ಯರ ಸಲಹೆ ಅಂತೆ, ಹೇಗೆ ನಾವು ಇಂಗ್ಲಿಷ್ ಮೆಡಿಸಿನ್, ಬೇರೆ ಮೆಡಿಸಿನ್ ವೈದ್ಯರ ಸಲಹೆ ತಗೋತೀವಿ, ಆಗ ಆ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಅನ್ನೆಸೆಸರಿ ನನ್ನ ಫ್ರೆಂಡ್ ಫಾಲೋ ಮಾಡ್ತಿದ್ದಾರೆ ಶಕ್ತಿಗೆ, ಅಶ್ವಗಂಧ, ಶತಾವರಿ, ನಾನು ಫಾಲೋ ಮಾಡ್ತೀನಿ ಅಂದ್ರೆ 100% ಇರುತ್ತೆ. ಸೊ ವೈದ್ಯರ ಸಲಹೆ ಮೇಲೆ ಅದಕ್ಕೆ ತಕ್ಕಂತ ಡೋಸ್ ಅಲ್ಲಿ ತಗೊಂಡಾಗ, ಅವಶ್ಯಕತೆ ಇದ್ದಷ್ಟು ಡೋಸ್ ಅಲ್ಲಿ ತಗೊಂಡಾಗ ಯಾವ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಒಂದು ರೋಗಿ ಪಾರ್ಟ್. ಇನ್ನೊಂದು ವೈದ್ಯರಿಗೆ ಇಲ್ಲ, ನಾವು ವೈಜ್ಞಾನಿಕವಾಗಿ ನಾವು ಹೇಳ್ಬೇಕು ಅಂದಾಗ ನೀವು ಹೇಳಿದ್ವಿ ಲೇಟ್ ಅಂಶ ಇರುತ್ತೆ, ಮರ್ಕ್ಯೂರಿ ಅಂಶ ಇರುತ್ತೆ. ಖಂಡಿತ ಇಲ್ಲ ಮೇಡಮ್. ನಮ್ಮಲ್ಲಿ ಎರಡ್ ತರ ನಾವು ಔಷಧಿ ಮಾಡ್ತೀವಿ. ಒಂದು ಗಿಡಮೂಲಿಕೆಗಳನ್ನು ಬಳಸ್ತೀವಿ, ಒಂದು ರಸೌಷಧಿಗಳು ಬಳಸ್ತೀವಿ, ಅಂದ್ರೆ ಮಿನರಲ್ಸ್ ನಾವು ಯೂಸ್ ಮಾಡ್ತೀವಿ. ಸೊ ಯಾವುದೇ ಔಷಧಿ ನಾವು ಖಂಡಿತ ನಾವು ಪಾರದ ಅಂತೀವಿ ನಮ್ಮಲ್ಲಿ. ಗಿಡಮೂಲಿಕೆ ಇಲ್ಲ ರಸೌಷಧಿ ಖಂಡಿತ ನಾವು ಪಾರದ ಆಗಿರ್ಬೋದು, ಮರ್ಕಿರಿ ಆಗಿರ್ಬೋದು, ಬೇರೆ ಬೇರೆ ಗಂಧಕ ಆಗಿರ್ಬೋದು, ಬೇರೆ ಬೇರೆ ವಸ್ತುಗಳನ್ನ ಬಳಸಿದ್ರೆ. ಆದ್ರೆ ನಾವು ಸಂಸ್ಕಾರ ಅಂತ ಒಂದು ಪದ್ಧತಿ ಇದೆ. ಹೌದು. ಯಾರು ಕೂಡ ಮರ್ಕ್ಯೂರಿ ಆಗ್ಲಿ ಇಲ್ಲ ಬೇರೆ ಮಿನರಲ್ಸ್ ತಂದು ಹಾಕೋದಿಲ್ಲ. ಮಿನರಲ್ಸ್ ಬಾಡಿ ಅಬ್ಸರ್ವ್ ಆಗಲ್ಲ. ವಿ ಆಲ್ ನೋ ಹೈಲಿ ಟಾಕ್ಸಿಕ್. ಸಂಸ್ಕಾರಿತ ಔಷಧಿಗಳನ್ನ ಯಾವಾಗ ತಗೋತಾರೆ ಆಗ 100% ಯಾವ ಸೈಡ್ ಎಫೆಕ್ಟ್ ಆಗೋದಿಲ್ಲ. ನೀವು ಕೂಡ ನಮ್ಮಲ್ಲಿ ಸಂಸ್ಕಾರ ಅನ್ನೋದೇ ಒಂದು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್. ರಸೌಷಧಿಯಿಂದ ಹೌದು. ನಮ್ಗೆ ಸಂಸ್ಕಾರ ಅನ್ನೋದೇ ಒಂದು ದೊಡ್ಡ ಆ ಏನಂತಾರೆ ಸಬ್ಜೆಕ್ಟ್ ಅಂತ ಇದೆ. ನಾವ್ ಓಕೆ. ಯಾವಾಗ ಶೋಧನ ಮಾಡಿ ಸಂಸ್ಕಾರಿತ ಮಾಡಿ ಔಷಧಿ ಕೊಟ್ಟಾಗ ಆ ಔಷಧಿ ಯಾವ ಯಾವ ಹೆವಿ ಮೆಟಲ್ಸ್ ಆಗಿ, ಹೆವಿ ಮೆಟಲ್ ಟಾಕ್ಸಿಸಿಟಿ ಆಗ್ಲಿ ಅದ್ರ ಯಾವ್ದು ಕಂಡು ಬರೋದಿಲ್ಲ. ಯಾವಾಗ ಸರಿ. ಶೋಧನ ಅಲ್ಲದೆ ಹ್ಮ್. ಇದ್ರೆ, ಶೋಧನ ಮಾಡದೇನೆ ಯಾವಾಗ ನಾವು ಆ ಔಷಧಿಗಳ ಆ ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ ಅಂತ ಕಡೆ ಕಂಡು ಬರ್ತವೆ. ಸೊ ಹಾಗಾದ್ರೆ ಅಲ್ಲಿ ಕ್ವಾಲಿಟಿ ಕಂಟ್ರೋಲ್ ಇದಂತ ಎಲ್ಲ ಇರುತ್ತಾ?
ಈಗ ಇದಕ್ಕೆ ಖಂಡಿತ ಅಲೋಪತಿಕ್ ಮೇಡಮ್, ಮಾತ್ರೆ ಇದ್ದಂಗೆ ಅಲ್ಲೂ ಕೂಡ ಈ ಖಂಡಿತ ಮೇಡಮ್. ಹೌದು ಇದನ್ನ ಯಾವ್ದು ಮರ್ಕ್ಯುರಿ ಇಂಥದ್ದು ಯಾವ್ದು ಇಲ್ದ ಹಾಗೆ ಟೆಸ್ಟ್ ಮಾಡ್ಬಿಟ್ಟು ಇದ್ ಮಾಡ್ತಾರ. ಖಂಡಿತ ಖಂಡಿತ ಮೇಡಮ್. ಈಗಲೂ ನೀವು ಒಳ್ಳೆ ಒಳ್ಳೆ ವಿಷಯ ಹೇಳಿದ್ರಿ. ಈಗ ನಾವ್ ಹೇಗೆ ಮಾಡರ್ನ್ ಹ್ಮ್ ಫಾರ್ಮಾಸ್ಯೂಟಿಕಲ್ ಎಕ್ಸ್ಪೆರಿಮೆಂಟಲ್ ಸ್ಟಡೀಸ್ ಇಲ್ಲ ಹ್ಮ್ ಅನಾಲಿಸಿಸ್ QA/QC ಮಾಡ್ತೀವಿ. ಆಗಿನ ಹ್ಮ್ ಕಾಲದಲ್ಲೂ ಕೂಡ, ಇತಿಹಾಸದಲ್ಲೂ ಕೂಡ ನಮ್ಮ ಭಸ್ಮ, ನಾವ್ ಯಾವ್ದೇ ಭಸ್ಮ ಆಗಿರ್ಬೋದು, ಯಾವ್ದೇ ವಟಿ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಸಿರಪ್ ಫಾರ್ಮಲ್ ಆಗಿರ್ಬೋದು, ಅಲ್ಲೂ ಕೂಡ ನಮ್ಗೆ ಸ್ಟ್ಯಾಂಡರ್ಡ್ಸ್ ಇದೆ. ಈ ತರ ಇದ್ರೆ ಮಾತ್ರ ಅದು ಎಲಿಜಿಬಲ್. ಪುಟಾಸ್ ಅಂತೀವಿ, ನಾವು ಪುಟಾಸ್ ಅಂತೀವಿ, ಭಸ್ಮ ಪರೀಕ್ಷೆ ಅಂತೀವಿ, ಲೇಹ ಪರೀಕ್ಷೆ ಅಂತೀವಿ. ಆ ಹ್ಮ್ ಪರೀಕ್ಷೆಗಳು ಪಾಸ್ ಆದ್ಮೇಲೆ ಮಾತ್ರ ಅದು ಯೋಗ್ಯ ಆಯುರ್ವೇದ ಹಾ ಪ್ರಕಾರ. ಓಕೆ ಈಗ ಓಕೆ. ನಾವೀಗ ಮಾಡರ್ನ್ ಫಾರ್ಮಸ್ಯೂಟಿಕಲ್ಸ್ ಅಲ್ಲಿ ಇದೀವಿ ಈಗ ಪ್ರೆಸೆಂಟ್ ಎಲ್ಲರೂ ಕೂಡ. ಇನ್ನು ನಾನು ಹೇಳ್ಬೇಕು ಅಂದ್ರೆ ಆಯುರ್ವೇದ ಅಂದ್ರೆ ಬರೀ ಕಹಿ ಕಷಾಯಗಳು ಅಲ್ಲ, ಬರೀ ಹಾ ಪೌಡರ್ಗಳಲ್ಲ. ಆಗ ಹೌದು ನಮ್ಮ ಹೌದು ಊರಲ್ಲಿ ಒಬ್ರು ಹೌದು. ಕೊಡ್ತಾ ಇದ್ರು, ನಮ್ಮ ಊರಲ್ಲಿ ಒಬ್ರು ತಾತ ಕೊಡ್ತಾ ಇದ್ರು, ಅರ್ಲಿಕಟ್ಟಿ ಹತ್ರ ಅಳ್ಳಕ್ಕೆ ಕೊಡ್ತಿದ್ರು, ಖಂಡಿತ ಇಲ್ಲ. ಆಯುರ್ವೇದ ಬಟ್ ನಾವೀಗ ನೀವು ಹೇಗೆ ನೋಡಿ MBBS. ಕೊರೋನಾ ಬಂದಾಗ ಎಲ್ಲರೂ ಕಷಾಯ ಕುಡಿಯೋಕ್ ಶುರು ಮಾಡ್ಬಿಟ್ಟಿದ್ರು. ಮೋದಿ ಹೌದು ಅವರಿಂದ ಹೌದು ಹಿಡ್ಕೊಂಡು ಹೌದು ಪ್ರತಿಯೊಬ್ರು ಮೇಡಮ್. ಕಷಾಯ ಹೌದು ಕುಡಿದ್ರು. ಹೌದು ಅಂತಂದ್ರೆ ಯಾವಾಗ ಯಾವ್ದು ಔಷಧಿ ಇಲ್ಲ ಅಂತಂದಾಗ ಹಳೆ ಇಲ್ಲ. ಗಂಡನ್ ಪಾದನೆ ವಾಸಿ ಹೌದು ಅಂತ ಮತ್ತೆ ಕಷಾಯಕ್ಕೆ ಬಂದಿದ್ರು. ಹೌದು ಹೌದು ಸೊ ಹೌದು ಹಾಗಾಗಿ ಹೌದು ಹೌದು. ಕಷಾಯ ಅಂತ ನಿಕೃಷ್ಟವಾಗಿ ಅದ್ಭುತ ಮೂಲ ನೋಡಕ್ ಇದೆ. ಆಗೋದಿಲ್ಲ. ಹೌದು. ಹೌದು ಹೌದು ಮೂಲ ಇದೆ ನಮ್ಮಲ್ಲಿ. ಸಾರ ಎಲ್ಲ ಏನ್ ವಿಶ್ವದಲ್ಲಿ ಏನೇನು ನಮ್ಗೆ ಔಷಧಿಯುಕ್ತ ವಸ್ತುಗಳಿದೆ ಎಲ್ಲ ನಿಮ್ಗೆ ಒಂದ್ ಗ್ರಂಥದಲ್ಲಿ ಸಿಗುತ್ತೆ. ನಾನು ಯಾಕೆ ವಿಷಯ ಹೇಳಕ್ ಬಂದೆ ಅಂದ್ರೆ, ಈಗ ಕಷಾಯ ಪುಡಿಗಳಂತ ಬಂದ್ರೆ, ಈಗ ಹೇಗೆ ನಾವು ಒಂದು ಮಾಡರ್ನ್ ಫಾರ್ಮಸಿ ಇಲ್ಲ ಮಾಡರ್ನ್ ಮೆಡಿಸಿನ್ ಈಚೆ ಬರ್ಬೇಕಾದ್ರೆ ಏನ್ QA/QC ಆಗ್ಬೇಕು. ಪ್ರೆಸೆಂಟ್ ಸ್ಟ್ಯಾಂಡ್ ಅಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ, ಡಿಪಾರ್ಟ್ಮೆಂಟ್ ಆಫ್ ಆಯುಷ್, ನಮ್ದು ಹ್ಮ್ ಮಿನಿಸ್ಟ್ರಿ ಆಫ್ ಆಯುಷ್ ಅಂಡರ್ಲೆ ಕೂಡ ಹ್ಮ್ QA/QC ಆಗುತ್ತೆ. ಎಲ್ಲಾ ಟ್ಯಾಬ್ಲೆಟ್ಸ್ ಎಲ್ಲಾ ಪ್ರಾಡಕ್ಟ್ಸ್ ಕೂಡ QA/QC ಆಗಿ ಈಚೆ ಬರ್ಬೇಕು. ಹೆವಿ ಓ ಮೆಟಲ್ ಟಾಕ್ಸಿಸಿಟಿ ಕೂಡ ಟೆಸ್ಟ್ ಆಗುತ್ತೆ. ಸೊ ಓಕೆ ಹಾಗಾಗಿ ಯಾರು ಓಕೆ. ಕೂಡ ಒಂದು ಪ್ರಾಡಕ್ಟ್, ಆಯುರ್ವೇದ ಪ್ರಾಡಕ್ಟ್ ಮಾರ್ಕೆಟ್ ಬಂದಿದೆ ಅಂತಂದ್ರೆ ಹ್ಮ್ ಹ್ಮ್ QA/QC, ಹೆವಿ ಮೆಟಲ್ ಟಾಕ್ಸಿಸಿಟಿ, ಮೈಕ್ರೋಬಿಯಲ್ ಕಂಟಾಮಿನೇಷನ್ಸ್ ಎಲ್ಲ ಕ್ಲಿಯರ್ ಆಗಿ ಇಟ್ಸ್ ಈಕ್ವಲೆಂಟ್ ಟು ಹ್ಮ್. ಮಾಡರ್ನ್ ಮೆಡಿಸಿನ್ಸ್. ಮಾಡರ್ನ್ ಮೆಡಿಸಿನ್ಸ್ ಅಲ್ಲಿ ಏನಾಗುತ್ತೆ, ಸಿಂಥೆಟಿಕ್ ಬೇಸ್ ಇರುತ್ತೆ. ನಮ್ಮಲ್ಲಿ ಅಲ್ಲ ಹಾಗ್ ನೋಡಿದ್ರೆ ಮೆಡಿಸಿನಲ್ ಪ್ಲಾಂಟ್. ಮಾಡರ್ನ್ ಮೆಡಿಸಿನ್ ನಲ್ಲಿ ಕಾಫ್ ಸಿರಪ್ ತಗೊಂಡು ಮಕ್ಕಳು ಸತ್ತಿದ್ದು ಬಂತಲ್ಲ. ಸೊ ಹೌದು ಹಾಗಾಗಿ ಹೌದು ಹೌದು ಕಂಟಾಮಿನೇಷನ್ ಮತ್ತೆ ಸೈಡ್ ಎಫೆಕ್ಟ್ ಆಗೋದು ಯಾವ್ದ್ರಲ್ಲಾದ್ರೂ ಇರುತ್ತೆ. ಅದ್ ಇದೆ. ಪ್ರಿಪೇರ್ ಮಾಡೋದು, ಅದು ಕ್ವಾಲಿಟಿ ಮೇಂಟೈನ್ ಮಾಡೋದ್ರ ಮೇಲೆ ಮಹತ್ವ ಅಂತ ಹೌದು ನನ್ಗನ್ಸತ್ತೆ. ಇನ್ನು ನೀವು ಇದು ಇದ್ ಮಾಡಿದಾಗ ಎಲ್ರು ಏನ್ ಅನ್ಕೊಳ್ತಾರೆ, ಆಯುರ್ವೇದ ಅಂತಂದ್ರೆ ತಲೆ ಮಸಾಜ್ ಮಾಡೋದು, ಬಾಡಿ ಮಸಾಜ್ ಮಸಾಜ್ ಮಾಡೋದು, ಪಂಚಕರ್ಮ ಮಾಡೋದು ಇದೆ ಅಂತ ಅನ್ಕೊಳ್ತಾರೆ. ಅದು ಒಂದು ಭಾಗ ಆಗಿದೆನಾ ಅಥವಾ ಅದೇ ಮುಖ್ಯನಾ ಅಂತ ದಯವಿಟ್ಟು ತಿಳಿಸ್ಕೊಡಿ. ಯಾಕಂದ್ರೆ ಇಲ್ಲ ಇದು ಮ್ಯಾಮ್. ನಾವು ಜನರ ತಪ್ಪು ಕಲ್ಪನೆ ಹೋಗ್ಬೇಕು ಅದಕ್ಕೆ. ಹೌದು ಹೌದು. ಇನ್ನೊಂದು ನಾವೇನು ಆಯುರ್ವೇದದಲ್ಲಿ ಎರಡು ರೀತಿ ನಾವು ಚಿಕಿತ್ಸಾ ಪದ್ಧತಿ ಮಾಡ್ತೀವಿ. ಒಂದು ಅಭ್ಯಂತರ ಚಿಕಿತ್ಸಾ, ಬಾಹ್ಯ ಚಿಕಿತ್ಸಾ ಅಂತ. ಹಾ ಅಭ್ಯಂತರ ಹಾ ಚಿಕಿತ್ಸಾ ನಾವೇನು ಓರಲ್ ಮೆಡಿಸಿನ್ಸ್ ತಗೋತೀವಿ, ಹೊಟ್ಟೆಗೆ ಹ್ಮ್ ಔಷಧಿ ತಗೋತೀವಿ, ಅದು ಅಭ್ಯಂತರ ಹ್ಮ್ ಚಿಕಿತ್ಸಾ. ಅಭ್ಯಂತರ ಹಾ ಚಿಕಿತ್ಸೆಗೆ ಎಷ್ಟು ನಾವು ಓರಲ್ ಮೆಡಿಕೇಶನ್ಸ್ ಎಷ್ಟು ಮಹತ್ವ ಕೊಡ್ತೀವೋ ಅಷ್ಟೇ ಹ್ಮ್. ಬಾಹ್ಯ ಚಿಕಿತ್ಸೆಗೂ ಕೊಡ್ತೀವಿ. ಈ ಬಾಹ್ಯ ಓ ಚಿಕಿತ್ಸೆ ಆಗಿರ್ಬೋದು ಅಂದ್ರೆ ನಿಮ್ಗೆ ಸರಿ ಸರಿ ಬಾಡಿ ಸರಿ ಮಸಾಜ್ ಸರಿ. ಆಗಿರ್ಬೋದು, ಶಿರೋಧಾರ ಆಗಿರ್ಬೋದು. ಯಾಕೆಂದ್ರೆ ಹ್ಮ್ ಅಲ್ಲಿ ನಾವು ಔಷಧಿ ಸಂಸ್ಕೃತ ತೈಲಗಳನ್ನ ಯೂಸ್ ಮಾಡ್ತೀವಿ. ಸೊ ಹ್ಮ್ ಹ್ಮ್ ನಾವು ಔಷಧಿ ಸಂಸ್ಕೃತ ತೈಲ ಯೂಸ್ ಮಾಡಿ ಅದು ಕೂಡ ನಾವು ಚಿಕಿತ್ಸಾ ಪದ್ಧತಿಗೆ ಸೇರುತ್ತೆ. ಎರಡು ಕೂಡ ಹ್ಮ್ ಈಕ್ವಲ್ ಇಂಪಾರ್ಟೆನ್ಸ್ ಇದೆ ಮೇಡಮ್. ಬರೀ ಹ್ಮ್ ಆಯುರ್ವೇದ ಅಂದ್ರೆ ಬರೀ ಎಣ್ಣೆ ಉಜ್ಜೋದ್ ಅಂತ ಅಲ್ಲ. ಸಾಮಾನ್ಯವಾಗಿ ಹೊಟ್ಟೆಗೆ ಔಷಧಿ ತಗೋತಿದ್ರೆ ಆ ಭಾಗ ಕಾಣುದಿಲ್ಲ ಜನಕ್ಕೆ. ಹ್ಮ್ ಹ್ಮ್ ಸಾಮಾನ್ಯವಾಗಿ ಬಾಡಿ ಮಸಾಜ್ ಎಣ್ಣೆ, ನಮ್ಮ ಅಜ್ಜಿಗೆ ತೊಂದರೆ ಆಗಿದೆ, ನಮ್ಮ ಹ್ಮ್ ಹ್ಮ್ ಮುತ್ತಾತಕ್ಕೆ ತೊಂದರೆ ಆಗಿದೆ, ಹಾಗಾಗಿ ಎಣ್ಣೆ ಹಾ ಉಜ್ತಾ ಇದ್ರು ಡಾಕ್ಟ್ರು ಅಂತ ಪದ್ಧತಿ ರೂಢಿಲ್ ಬಂದಿದೆ ಹೊರತು ಆಯುರ್ವೇದ ಹಾ. ಎರಡೂ ಇದೆ, ಅಭ್ಯಂತರ ಮತ್ತು ಹಾಗಾದ್ರೆ ಬಾಹ್ಯ ಚಿಕಿತ್ಸೆ. ಕೊನೆಯದಾಗಿ ಮಂಜು ಅವರೇ, ನಮ್ಮ ಇಂದಿನ ಪೀಳಿಗೆಗೆ, ತಲೆಮಾರಿಗೆ, ಯುವಕರಿಗೆ ಕಚೇರಿಯಲ್ಲಿ ತಲೆಬಿಸಿ ಅಂತ ಅನ್ನೋರಿಗೆ ಸಂಕ್ಷಿಪ್ತವಾಗಿ ಅವ್ರಿಗೆ ಆಯುರ್ವೇದ ಹೇಗೆ ಸಹಾಯ ಮಾಡ್ಬೋದಂತ ಹೇಳಿ ದಯವಿಟ್ಟು. ಸಂಕ್ಷಿಪ್ತ ಮೇಡಮ್, ನೀವ್ ಹೇಳ್ದಂಗೆ ನಮ್ ಫಸ್ಟ್ ಆಯುರ್ವೇದ ಬಂದಿದ್ದೇ ಉದ್ದೇಶ ಸ್ವಸ್ಥಸ್ಯ ಸ್ವಾಸ್ಥ್ಯ. ಸ್ವಸ್ಥ್ಯ ಸಮದೋಷ ಸಮಾಗ್ನಿಶ ಸಮಧಾತು ಮಲಕ್ರಿಯ ಪ್ರಸನ್ನ ಇಂದ್ರಿಯ ಆತ್ಮಮನ ಸ್ವಸ್ಥ್ಯ ಇತ್ಯಾಭಿಧೀಯತೆ. ಅಂದ್ರೆ ಫಿಸಿಕಲ್ ಎಂಟಿಟಿ ಚೆನ್ನಾಗಿದ್ರೆ ಮಾತ್ರ ನಾನ್ ಚೆನ್ನಾಗಿ ಸ್ವಸ್ಥ ಅಲ್ಲ. ಮೆಂಟಲ್ ಹ್ಮ್ ಪ್ರಸನ್ನತೆ ಇರ್ಬೇಕು, ಪ್ರಸನ್ನತೆ ಇರ್ಬೇಕು, ಆಗ ಮಾತ್ರ ಹ್ಮ್ ಸ್ವಸ್ಥ ಅಂತ ಹೇಳ್ಬೋದು. ಈಗಿನ ಪ್ರೆಸೆಂಟ್ ಕಂಡೀಷನ್ಸ್ ಅಲ್ಲಿ ಸ್ಟ್ರೆಸ್ ಇರ್ತವೆ, ಡೆಸ್ಕ್ ಜಾಬ್ ಇರ್ತವೆ, ವೆಯ್ಟ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಇರ್ತವೆ, ಅಂತವ್ರಿಗೆಲ್ಲ ಆಯುರ್ವೇದ ಸೂಕ್ತವಾದ ಚಿಕಿತ್ಸಾ ಪದ್ಧತಿ. ಆಯುರ್ವೇದ ಪ್ರಕಾರ ಆಹಾರ ತಗೊಳ್ಳಿರ್ಬೋದು, ಆಯುರ್ವೇದ ಪ್ರಕಾರ ವಿಹಾರ ತಗೊಳ್ಳಿರ್ಬೋದು, ಚಿಕಿತ್ಸೆನ ಹ್ಮ್ ಪಡ್ಕೊಂಡ್ರೆ ಹ್ಮ್ ಅವ್ರಿಗೆ ಹ್ಮ್. ಈ ಆಯುರ್ವೇದ ಒಂದು ವರದಾನ. ಈ 20 ರಿಂದ 40 ವರ್ಷ ಎಲ್ಲ ಏನಂತಾರೆ, ಆಯುರ್ವೇದ ವಯಸ್ಸಾದವ್ರಿಗೆ ಅಂತಾರೆ, ಖಂಡಿತ ಇಲ್ಲ. ನಿಮ್ಮ ಅಲ್ಲ. ಯಾ- ಹ್ಮ್ ಏನಂತಾರೆ, ಮೇನ್ ನಿಮ್ದು ಹ್ಮ್ 20 to 40, 45 ಏಜ್ ಒಳಗಡೆ ನೀವು ಆಯುರ್ವೇದ ಚಿಕಿತ್ಸೆಗಳ ತಗೊಂಡ್ರೆ ಫ್ಯೂಚರ್ ಬರೋ ಡಿಸೀಸಸ್, ಹೈಪರ್ ಟೆನ್ಷನ್ ಆಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು, ಆ ತೊಂದರೆಗಳನ್ನ ಖಂಡಿತ ತಡೆಗಟ್ಟಬಹುದು ಅನ್ನೋದು ನಂದು ಹೌದು ಹೌದು. ಮಾತು ಮೇಡಮ್. ಹಾಗಾದ್ರೆ ಈಗ ಏನು ನಮ್ಗೆ ಸಾಂಕ್ರಾಮಿಕವಲ್ಲವಾದಂಥ ಕಾಯಿಲೆಗಳು, ಜೀವನ ಶೈಲಿಗಳಿದೆಯಲ್ಲ, ಅದಕ್ಕೆ ಅತ್ಯಂತ ಪ್ರಮುಖವಾದಂಥದ್ದು, ಅಲೋಪತಿಗಿಂತಲೂ ಮುಖ್ಯವಾದಂಥದ್ದು ಜೀವನ ಶೈಲಿಗೆ ಅಂತಂದ್ರೆ ಆಯುರ್ವೇದ ಅಂತ ನೀವು ಹೇಳ್ತಾ ಇದ್ದೀರಿ. ತುಂಬಾ ತುಂಬಾ ಹೌದು ಧನ್ಯವಾದಗಳು.
ಯಾಕಂದ್ರೆ ಜನರ ಮನಸ್ಸಿನಲ್ಲಿರುವಂಥ ತಪ್ಪು ಕಲ್ಪನೆಗಳನ್ನು ದೂರ ಮಾಡೋದು ಕೂಡ ನಮ್ಮ ಕರ್ತವ್ಯ ಅಂತಂದು ತುಂಬಾ ಧನ್ಯವಾದಗಳು. ನಮಸ್ಕಾರ. 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 ತಗೊಳ್ತಾರೆ. ಅಷ್ಟೇ ಅಲ್ಲ, 12 ಜ್ಯೋತಿರ್ಲಿಂಗದಲ್ಲಿ ಒಂದು ಜ್ಯೋತಿರ್ಲಿಂಗ ಅಂತಂದ್ರೆ ಅದು ವೈದ್ಯನಾಥೇಶ್ವರ. ಸ್ವತಃ ಶಿವನೇ ವೈದ್ಯನಾಥನಾಗ್ಬಿಟ್ಟು ಜಗತ್ತಿಗೆ ಆರೋಗ್ಯದ ಕಲ್ಪನೆ ಬಗ್ಗೆ ಹೇಳಿಕೊಟ್ಟು, ಅದು ಯೋಗ ಧ್ಯಾನವನ್ನ, ಶಿವ ಅಷ್ಟಾಂಗ ಯೋಗವನ್ನ ತನ್ನ ಹೆಂಡತಿ ಪಾರ್ವತಿಗೆ ಹೇಳ್ಕೊಟ್ಟು ಅವಳ ಸ್ಮೃತಿ ಬರೋ ಹಾಗೆ ಮಾಡಿದಂಥದ್ದು. ಹಾಗಾಗಿ ಅಂಥದ್ದನ್ನ ನಾವು ಹಳೆದು ಅಂತ ಬಿಡಕ್ಕಾಗತ್ತಾ, ಅಥವಾ ಹಳೆ ಬೇರೆಗೆ ನಾವು ಹೊಸ ಚಿಗುರನ್ನ ಸೇರಿಸ್ಬೋದಾ? ದಯವಿಟ್ಟು ತಿಳಿಸ್ಕೊಡಿ. ಖಂಡಿತ ಮ್ಯಾಮ್. ನೀವು ಹೇಳಿದಾಗೆ ಆಯುರ್ವೇದಕ್ಕೆ ಪಂಚಮ ವೇದ ಅಂತಾನೆ ಸ್ಥಾನ ಇದೆ. ಸೊ ಸಾಮಾನ್ಯವಾಗಿ